ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನಗಳ ನಂತರ ರಾಯರ ವಿಡಿಯೋ ಜೊತೆ ಬಂದಿದ್ದೇನೆ. ತುಂಬ ದಿನ ಆಯಿತು ವಿಡಿಯೋ ಮಾಡೋಕ್ಕೆ ನನಗೆ ಟೈಮ್ ಸಾಕಾಗ್ತಿಲ್ಲ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಿನ್ನೆ ರಾಯರ ಪೂಜೆ ಮಾಡಿದ ವಿಡಿಯೋನ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ 3 ಗಂಟೆ ರಾತ್ರಿಗೆ ಎದ್ದು ರಾಯರಿಗೆ ಅಲಂಕಾರ ಎಲ್ಲ ಮಾಡಿ 5:30 ಒಳಗಡೆ ಪೂಜೆ ಮಾಡ್ತೀನಿ. ನಾನು ಪ್ರತಿ ಗುರುವಾರ ಅಲಂಕಾರ ಮಾಡೋ ವಿಡಿಯೋ ಮಾಡೋಕ್ಕೆ ಟೈಮ್ ಸಾಕಾಗಿಲ್ಲ. ಖಂಡಿತ ಅಲಂಕಾರ ಮಾಡೋ ಟೈಮಲ್ಲಿ ಒಂದು ವಿಡಿಯೋ ಮಾಡ್ತೀನಿ. ನಿಮ್ಮೆಲ್ಲರ ಸಹಕಾರ ನನಗೆ ಹೀಗೆ ಇರಲಿ. ಹಾಗೆ ಬಾಬಾವ್ರಿಗೆ ಅಲಂಕಾರ ಮಾಡಿದ್ದೆ, ಹೇಗಿದೆ ಅಂತ ನೋಡಿ ಹೇಳಿ. ಬಾಬಾವ್ರಿಗೆ ಮಹಾಮಂಗಳಾರತಿ ಮಾಡ್ತಿರೋದು. ರಾಯರು ಮತ್ತು ಬಾಬಾವರು ಇಬ್ಬರೂ ಅಷ್ಟೇ ನಾನು ತುಂಬ ಪೂಜೆ ಮಾಡೋ ಆರಾಧ್ಯ ದೈವ. ಇಬ್ಬರು ಗುರುಗಳು ಅಷ್ಟೇ. ಇವಾಗ ನಾವು ನೋಡ್ತಾ ಇರೋ ಥರ ಎಷ್ಟೊಂದು ನಮ್ಮ ರಾಯರು ಎಷ್ಟು ಮಿರಾಕಲ್ಗಳನ್ನ ಸೃಷ್ಟಿ ಮಾಡ್ತಾರೆ. ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಅವರು. ಹಾಗೆ ನಾವು ಏನು ಕೇಳ್ತೀವಿ ಅದನ್ನು ಸ್ವಲ್ಪ ಲೇಟಾಗಿ ಆದ್ರೂ ಖಂಡಿತ ಕೊಡ್ತಾರೆ. ಯಾಕೆಂದರೆ ನಾವು ಅಷ್ಟೇ ಮನಸ್ಸಿನಿಂದ ಅಷ್ಟೇ ನಿಷ್ಕಲ್ಮಶವಾಗಿ ಇರಬೇಕು. ಯಾರಿಗೂ ಮೋಸ ಮಾಡಬಾರ್ದು, ತಪ್ಪು ಮಾಡಬಾರ್ದು. ಆಗ ನಮ್ಮ ರಾಯರು ನಮ್ಮ ಕೈ ಹಿಡಿತಾರೆ. ಇನ್ನೊಬ್ಬರಿಗೆ ದ್ರೋಹ ಮಾಡಬಾರ್ದು. ಆಗ ನಮಗೆ ರಾಯರು ಯಾವತ್ತಿಗೂ ನಮ್ಮ ಕೈ ಬಿಡಲ್ಲ, ಕೈ ಹಿಡಿತಾರೆ. ನಾನು ಸುಮಾರು ವರ್ಷಗಳಿಂದ ರಾಯರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಜೀವನ ನನಗೆ ತುಂಬ ಕಷ್ಟಕರವಾಗಿತ್ತು. ಆದರೆ ಈಗ ರಾಯರು ನನ್ನ ಕಣ್ಣಲ್ಲಿ ಕಣ್ಣೀರೇ ಬರದೇ ಇರೋ ಥರ ನನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ರಾಯರು. ನಿಜವಾಗ್ಲೂ ನಾ ಚಿರಋಣಿ. ನಾನು ರಾಯರ ಪೂಜೆ ಮಾಡೋಕ್ಕೆ ಹಿಡಿದ್ಮೇಲೆ ತುಂಬ ಅಂದರೆ ತುಂಬ ನೆಮ್ಮದಿಯಾಗಿದ್ದೀನಿ. ಆ ನೆಮ್ಮದಿಗೆ ಕಾರಣ ನನ್ನ ರಾಯರು. ನಾನು ಅವ್ರನ್ನ ಅಪ್ಪ ಅಂತ ಕರಿತೀನಿ. ಏಕೆಂದರೆ ನಮ್ಮಂಥ ಎಷ್ಟೋ ಹೆಣ್ಮಕ್ಳುಗಳಿಗೆ ಅಪ್ಪ ಅಮ್ಮ ಇಲ್ಲದೇ ಇರೋ ಹೆಣ್ಮಕ್ಳುಗಳಿಗೆ ಅವರು ಎಲ್ಲ ಆಗಿ ನಿಲ್ತಾರೆ. ರಾಯರೇ ಬರಬೇಕು ಅಂತ ಏನಿಲ್ಲ. ರಾಯರೇ ನಮ್ಮ ಜೀವನದಲ್ಲಿ ಬಂದು ನಮ್ಗೆ ಹೆಲ್ಪ್ ಮಾಡೋದಲ್ಲ. ರಾಯರು ಯಾವ ಮುಖಾಂತರನಾದರೂ ಹೆಲ್ಪ್ ಮಾಡ್ತಾರೆ. ಸಮಯಕ್ಕೆ ತಕ್ಕ ಹಾಗೆ ನಾವು ಕೇಳಿದ್ದನ್ನು ಖಂಡಿತ ಕೊಟ್ಟೇ ಕೊಡ್ತಾರೆ. ನಿಜವಾಗ್ಲೂ ಎಷ್ಟೊಂದು ಸಲ ಅನಿಸುತ್ತೆ ಇದೆಲ್ಲ ಹೆಂಗೆ ಸಾಧ್ಯ ಅಂತ. ಬೆಳಗ್ಗೆ ರಾಯರ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ. ಆದರೂ ನನಗೆ ರಾತ್ರಿ ಮತ್ತೆ ಹೋಗೋ ಅಭ್ಯಾಸ ಇದೆ. ರಥೋತ್ಸವ ನಡೀತಾ ಇರುತ್ತಲ್ಲ, ಅದೆಲ್ಲ ಕಣ್ತುಂಬ್ಕೊಳ್ಳೋದೇ ಒಂದು ಖುಷಿ. ರಾಯರ ಸನ್ನಿಧಿಗೆ ಸಂಜೆ ಮತ್ತೆ ರಾತ್ರಿ 7:30 8 ಗಂಟೆ ಟೈಮ್ಗೆ ಹೋದೆ ನಾನು. ರಥೋತ್ಸವ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಗಲೇ ಮಹಾಮಂಗಳಾರತಿ ಮುಗ್ದೇ ಹೋಗಿತ್ತು ನಾನು ಹೋಗೋಷ್ಟರಲ್ಲಿ. ಎಷ್ಟು ಚೆನ್ನಾಗಿರುತ್ತೆ ಆ ರಾಯರ ದೇವಸ್ಥಾನದಲ್ಲಿರೋ ಅಂಥದ್ದು, ರಾಯರ ಪೂಜೆ ಮಾಡೋ ಟೈಮು. ನಿಜವಾಗ್ಲೂ ಯಾವುದ್ರಲ್ಲೂ ಅಷ್ಟು ನೆಮ್ಮದಿ ಸಿಗಲ್ಲ. ರಾಯರ ಪೂಜೆಲಿ ಸಿಗೋ ನೆಮ್ಮದಿ ಬೇರೆ ಯಾವುದ್ರಲ್ಲೂ ಸಿಗಲ್ಲ. ರಥೋತ್ಸವ ನೋಡ್ತಾ ಇದ್ದರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ನಮ್ಮ ಎಲ್ಲ ಚಿಂತೆಗಳು ದೂರ ಆಗುತ್ತೆ. ರಾಯರ ಸನ್ನಿಧಾನದಲ್ಲಿದ್ದರೆ ಎಲ್ಲ ಮರ್ತೋಗುತ್ತೆ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಸಾಮಾನ್ಯವಾಗಿ ರಾಯರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಕೋಪನೇ ಬರ್ತಿಲ್ಲ. ಇದು ನನ್ನ ಅನಿಸಿಕೆ. ಎಲ್ಲಿ ಈ ವಿಡಿಯೋ ನೋಡ್ತಾ ಇರೋರಿಗೆ ನಾನು ಹೇಳ್ತಿರೋದ್ರಲ್ಲಿ ನಿಜ ಅನಿಸಿದರೆ ದಯವಿಟ್ಟು ಹೇಳಿ, ನಿಮ್ಮ ಕಮೆಂಟಲ್ಲಿ ತಿಳಿಸಿ. ಹಾಗೆ ರಾಯರನ್ನ ಉಯ್ಯಾಲೆಗೆ ಹಾಕಿದ್ರು. ರಾಯರನ್ನ ಉಯ್ಯಾಲೆಗೆ 3 ಸಲ ಮಾಮೂಲಿ ರಥೋತ್ಸವ ಮುಗಿದ ಮೇಲೆ ರಾಯರನ್ನ ಉಯ್ಯಾಲೆಗೆ ಹಾಕಿದ್ರು. ಒಂದೊಂದು ಸನ್ನಿವೇಶನೂ ನೋಡೋಕ್ಕೆ ಅಷ್ಟು ಸಂತೋಷ ಆಗುತ್ತೆ, ಖುಷಿಯಾಗುತ್ತೆ, ನೆಮ್ಮದಿ ಆಗುತ್ತೆ. ಭಗವಂತನ ಸಾನ್ನಿಧ್ಯ ಸಾಕಲ್ವ, ಅದಕ್ಕಿಂತ ಇನ್ನೇನು ಬೇಕು ಹೇಳಿ. ನಿಜ ಅಲ್ವಾ? ನಿಜವಾಗ್ಲೂ ದೇವ್ರ ಹತ್ರ ಇದ್ಬಿಟ್ರೆ ನಮಗೆ ಸಾಮಾನ್ಯವಾಗಿ ಪ್ರತಿ ಸಣ್ಣ ವಿಷಯಗಳಿಗೂ ತುಂಬ ದುಃಖ ಆಗ್ತಾ ಇರುತ್ತೆ. ಮುಂಚೆ ಎಲ್ಲ ನಾವು ಭಗವಂತನ ತುಂಬ ಹತ್ರ ಹೋಗ್ತಾ ನಮ್ಗೆ ಹೆಂಗಾಗುತ್ತೆ ಅಂದರೆ ನಾವು ನಮ್ಮ ಜೀವನದಲ್ಲಿ ತುಂಬ ಸ್ಟ್ರಾಂಗಾಗಿ ನಿಲ್ತೀವಿ. ಯಾರು ಏನಂದರೂ ತಲೆ ಕೆಡಿಸ್ಕೊಳ್ಳಲ್ಲ. ಎಷ್ಟು ನಾವು ಸ್ಟ್ರಾಂಗ್ ಆಗಿಬಿಡ್ತೀವಿ ಅಂದರೆ ಮೋಸ್ಟ್ಲಿ ನಮ್ಮ ಮುಂದೆನೇ ಯಾರಾದರೂ ಏನಾದರೂ ಅಂದ್ಕೊಂಡೋದ್ರೂ ಅಯ್ಯೋ ಬಿಡು
ಅಂದರೆ ಅಂತಾರೆ ಇವ್ರು ಅಂದಂಗೆ ನಾವಿಲ್ಲಲ್ಲ ಅನ್ನೋ ಥರ ಆಗೋಗುತ್ತೆ. ಇದು ನಿಜ ಅಲ್ವಾ? ಇದೆಲ್ಲ ಈ ಥರ ನನಗನ್ಸಿದಂಗೆ ನಿಮಗೆಲ್ಲ ಯಾರಿಗನ್ಸಿದೆ ಖಂಡಿತ ಹೇಳಿ, ನಿಮ್ಮ ಕಮೆಂಟಲ್ಲಿ ತಿಳಿಸಿ. ರಾಯರನ್ನ ಉಯ್ಯಾಲೆಗೆ ಹಾಕಿದ್ರು, ಇದಂತೂ ನೋಡೋಕ್ಕೆ 2 ಕಣ್ಣೇ ಸಾಲದು. ಎಷ್ಟು ಚಂದ ಅಲ್ವಾ? ತೂಗಿರಿ ರಾಯರ, ತೂಗಿರಿ ಗುರುಗಳ, ತೂಗಿರೆ ಹಿರಿಕುಲ ತಿಲಕಾರ. ನಿಜವಾಗ್ಲೂ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಭಗವಂತನ ಸಾನ್ನಿಧ್ಯ ತುಂಬ ನೆಮ್ಮದಿ, ಸಂತೋಷ ತಂದುಕೊಡುತ್ತೆ. ಈ ಸಂತೋಷ ನಾವು ಎಲ್ಲೋದ್ರೂ ಆಗಲ್ಲ. ನಾವೆಷ್ಟು ಕೋಟಿ ಖರ್ಚು ಮಾಡಿದರೂ ಸಿಗಲ್ಲ. ದೇವಸ್ಥಾನದಲ್ಲಿ ಸಿಗೋ ನೆಮ್ಮದಿ ನಾವು ಎಲ್ಲಿಗೋದ್ರೂ ಸಿಗಲ್ಲ. ನಾನು ಹಿಂಗೆ ಮೊನ್ನೆ ಒಂದು ಪೂಜೆಯಲ್ಲಿ ಭಾಗವಹಿಸಿದ್ದೆ. ಅಲ್ಲಿ ಒಬ್ಬರು ಹೇಳಿದರು, ರಾಯರಿಗೆ ಮಂಗಳಾರತಿ ಆಗ್ತಿದೆ ನೋಡಿ. ಅಲ್ಲಿ ಒಬ್ಬರು ಹೇಳಿದರು ಒಂದು ಮಾತು, ಈ ಭಗವಂತನಿಗೆ ನಾವು ಕೊಡ್ತೀವಂತಲ್ಲ ಟೈಮು, ಅದು ದೇವರಲ್ಲಿ ಡಿಪಾಸಿಟ್ ಇಟ್ಟಂಗಂತೆ ನೋಡಿ. ಅದೆಷ್ಟು ಚಂದ ಮಾತು ಅಂತ. ಅದು ನಾವು ಈಗ ಡಿಪಾಸಿಟ್ ಇಡ್ತೀವಲ್ಲ ಅಮೌಂಟು, ಹಾಗೆ ಅಂತೆ ನಾವು ಭಗವಂತಂಗೆ ಕೊಡೋ ಟೈಮು. ಎಷ್ಟು ಚಂದ ಅಲ್ವಾ? ಆ ಡಿಪಾಸಿಟ್ ಹಣ ನಮಗೆ ಯಾವ ಮುಖಾಂತರನಾದರೂ ಬರುತ್ತಂತೆ. ಕೆಲವ್ರು ಅನ್ಕೋತಾರೆ ಮಾಡೋ ಕೆಲಸ ಬಿಟ್ಬಿಟ್ಟು ಪೂಜೆ ಮಾಡ್ತಾರೆ, ಕೆಲಸ ಮಾಡಿದರೆ ಸಾಕು ಅಂತ. ಹೌದು, ಕೆಲಸನೂ ಮಾಡಬೇಕು, ಕೆಲಸ ಮಾಡೋ ಟೈಮಲ್ಲಿ ಕೆಲಸನೂ ಮಾಡಬೇಕು. ಹಂಗಂತ ದೇವರಿಗೆ ಕೊಡೋ ಟೈಮ್ನ ಮಾತ್ರ ಯಾವತ್ತೂ ಯೋಚನೆ ಮಾಡಬಾರ್ದು. ಅಯ್ಯೋ ಈ ಟೈಮು ನಂದು ವೇಸ್ಟ್ ಆಯಿತು, ಇದಕ್ಕಿಂತ ಮುಂಚೆ ನಾನು ಹೋಗಿದ್ರೆ ನನಗೆ ಇನ್ನೂ ಚೆನ್ನಾಗಿ ಒಳ್ಳೆ ಕೆಲಸ ಆಯ್ತಿತ್ತೇನೋ, ಹಂಗೆ ಹಿಂಗೆ ಈ ಥರದ್ದೆಲ್ಲ ಯೋಚನೆಗಳನ್ನ ಮಾಡಬಾರ್ದು. ಅದು ನಾನು ವಿಡಿಯೋ ಹಾಕುವಾಗ ಮತ್ತೆ ನಾನು ರಥೋತ್ಸವದ ವಿಡಿಯೋ ಮತ್ತೆ ರಿಪೀಟ್ ಆಗಿದೆ. ಇನ್ನೊಮ್ಮೆ ನಿಮಗೆ ರಥೋತ್ಸವ ನೋಡ್ತಿದ್ದೀರಾ ನೋಡಿ. ನಿಜವಾಗ್ಲೂ ಎಷ್ಟು ಚಂದ ನೋಡಿ ಆ ಮಾತು. ಅದೆಲ್ಲ ಮುಗಿಸ್ಕೊಂಡು ನಾನು ಬಂದೆ. ರಾಮನವಮಿಯ